ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರಾಜಕೀಯದ ಎಂಟ್ರಿ ಬಗ್ಗೆ ಮೌನ ಮುರಿದು ಮಾತನಾಡಿದ್ದಾರೆ. ನಾನೇನಾದ್ರೂ ಪಾಲಿಟಿಕ್ಸ್ ಬಂದ್ರೆ ಸೌಂಡ್ ಮಾಡ್ಕೊಂಡೇ ಬರ್ತೀನಿ ಎಂದಿದ್ದಾರೆ. ರಾಜಕೀಯ ಎಂಟ್ರಿ ಬಗ್ಗೆ ಮೌನ ಮುರಿದ ಕಿಚ್ಚ, ಪಾಲಿಟಿಕ್ಸ್ಗೆ ಏನಾದ್ರೂ ಬರೋದಾದ್ರೆ ಸೌಂಡ್ ಮಾಡ್ಕೊಂಡೇ ಬರ್ತೀನಿ. ನಾನು ಬಂದಾಗ ಎಲ್ರಿಗೂ ಗೊತ್ತಾಗತ್ತೆ ನಾನು ಪಾಲಿಟಿಕ್ಸ್ಗೆ ಬರೋದು ಅಂತ ಹೇಳಿದ್ದಾರೆ. ಇನ್ನು ನಾನು ರಾಜಕೀಯಕ್ಕೆ ಬರೋದಾದ್ರೆ ಹೇಳ್ತೀನಿ, ಸಮಾಜ ಸೇವೆ ರಾಜಕಾರಣ ಬೇಕು ಅಂತೇನಿಲ್ಲ. ಹಾಗೆ ಸಮಾಜ ಸೇವೆಯನ್ನ ಮಾಡೋದಕ್ಕೆ ಪವರ್ ಕೂಡ ಬೇಕಾಗಿಲ್ಲ. ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ತುಂಬಾ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಹಾಗೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಕ್ಷೇತ್ರದಲ್ಲಿ ಒಲವಿಲ್ಲ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಎರಡೆರಡು ಕಡೆ ಕಾಲಿಡೋದಕ್ಕೆ ಕೂಡ ನನಗಿಷ್ಟ ಇಲ್ಲ. ಟೈಮ್ ಬಂದಾಗ ರಾಜಕೀಯಕ್ಕೆ ಬರ್ತೀನಿ ಅನ್ನುವ ಮೂಲಕ ರಾಜಕೀಯದ ಎಂಟ್ರಿ ಬಗ್ಗೆ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಸಂದರ್ಶನಗಳಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಪಾಲ್ಗೊಳ್ತಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಬರ್ತೀರಾ, ಇಂಟ್ರೆಸ್ಟ್ ಇದೆಯಾ, ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾರೆ. ಅದಕ್ಕೆ ಕೂಲ್ ಅಂಡ್ ಕಾಮ್ ಆಗಿ ಆನ್ಸರ್ ಕೊಡುವಂತ ಕಿಚ್ಚ ಸುದೀಪ್ ಅವರು ಮೊದಲ ಬಾರಿಗೆ ರಾಜಕೀಯದ ಎಂಟ್ರಿ ಕುರಿತು ಮೌನ ಮುರಿದಿದ್ದಾರೆ. ನಾನು ಬರೋದಾದ್ರೆ ಹೇಳ್ಕೊಂಡೇ ಬರ್ತೀನಿ, ಮರೆ ಮಾಚೋದಿಲ್ಲ. ಸಮಾಜ ಸೇವೆ ಮಾಡೋದಕ್ಕೆ ಪವರ್ ಬೇಕು ಅಂತಿಲ್ಲ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಏನಾದರೂ ಟೈಮ್ ಬಂದ್ರೆ, ಜೊತೆಗೆ ನಾನು ಈಗ ಸದ್ಯದ ಮಟ್ಟಿಗೆ ಸಿನಿಮಾ ರಂಗದಲ್ಲಿ ಒಲವಿರೋದ್ರಿಂದ ರಾಜಕೀಯಕ್ಕೆ ಬರುವಂತಹ ಇಂಟ್ರೆಸ್ಟ್ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ರಾಜಕೀಯಕ್ಕೆ ಬರ್ತೀನಿ ಅನ್ನುವಂಥ ಸುಳಿವನ್ನು ಕೂಡ ಸುದೀಪ್ ಕೊಟ್ಟಿದ್ದಾರೆ.